ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಿನ್ನೆ ತಾನೇ ಮಳೆ ಹುಯ್ತಿದೆ. ಯಾವ ಥರ ಇದೆ ವೆದರ್ ಅಂತ, ತುಂಬ ಕೂಲಾಗಿ, ತುಂಬ ಒಂದು ಮೆಲೋಡಿಯಾಗಿದೆ, ಒಂದು ಥಂಡಿಯಾಗಿರ್ಬೋದು. ಸೊ ಬ್ಯಾಕ್ಗ್ರೌಂಡಲ್ಲಿ ಬರುವಂಥ ಹಕ್ಕಿಗಳ ವಾಯ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಬೆಳಗ್ಗೆ ಕೇಳ್ತಿದ್ರೆ ತುಂಬ ಮನಸ್ಸಿಗೆ ಮೃದು ಕೊಡೋ ಅಂಥದ್ದು. ಸೊ ಅದಕ್ಕೋಸ್ಕರನೇ ನಿಮಗೂ ಇದನ್ನು ಕೇಳಿಸ್ಬೇಕು ಅಂತ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಕೂಡ ನಾನು ಎಡಿಟ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಒಂದ್ಸಲ ಒಂದು ವೀಡಿಯೋನ ಕೇಳಿಸ್ಕೊಂಡು ಬನ್ನಿ. ಗೈಸ್, ಇವತ್ತೊಂದು ಸಿಂಪಲ್ ಆಗಿ ನಮ್ಮ ಹಳ್ಳಿ ಸೈಡಲ್ಲಿ ಯಾವ ಥರ ಒಂದು ತರಕಾರಿ ಪಲಾವ್ ಅಥವಾ ವೆಜಿಟೇಬಲ್ ಪಲಾವ್ ಯಾವ ಥರ ಮಾಡ್ತೀವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ರೆಡಿ ಆಗುವಂಥ ಒಂದು ರೆಸಿಪಿ. ಬನ್ನಿ, ಇವಾಗ ಅದನ್ನು ಹೇಗೆ ಮಾಡೋದು, ಜೊತೆಗೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲನೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಎಲ್ಲ ಥರದ ಸ್ಪೈಸಸ್ಗಳನ್ನೂ ಕೂಡ ನಾನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ತರಕಾರಿಗಳನ್ನು ಹಚ್ಚಿಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಟಿದ್ದೀನಿ. ಒಂದು ಸ್ವಲ್ಪ ಕಾಯಿ, ಕ್ಯಾಪ್ಸಿಕಮ್, ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ ಹಣ್ಣು, ಆ್ಯಂಡ್ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈ ಥರ ಎಲ್ಲ ಸ್ಪೈಸಸ್ಗಳನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ಅಕ್ಕಿನೂ ಕೂಡ ತೊಳೆದು ಒಂದು 10 ನಿಮಿಷ ಉನಿ ಹಾಕಿದ್ದೀನಿ. ಅಂದರೆ ನಾವು ಯಾವಾಗ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗ ಅದನ್ನು ಅಕ್ಕಿನ ನೆನೆಸಿಟ್ರೆ ಸಾಕು, ಅದು ರೆಡಿ ಆಗ್ತಾ ಹೋಗುತ್ತೆ. ಈ ಕಡೆ ನಾನೊಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಡಿಪೆಂಡ್ಸ್ ಆಫ್ ಯುವರ್ಸ್, ಎಷ್ಟು ಬೇಕು ನೀವು ನೋಡಿಕೊಂಡು ಹಾಕ್ಕೊಳ್ಬಹುದು. ಹಾಕ್ಕೊಂಡ ನಂತರ ಇವಾಗ ನಾನು ಇಟ್ಕೊಂಡಿರೋ ಎಲ್ಲ ಸ್ಪೈಸಸ್ಗಳಂದರೆ ಸಾಸಿವೆ, ಜೀರಿಗೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಡ್ತಾ ಇದ್ದೀನಿ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದು ಸ್ವಲ್ಪ ಬಾಡಿದ ನಂತರ ಸ್ವಲ್ಪ ಹಸಿರುಮೆಣ್ಸಿನ್ಕಾಯಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ ತೊಗೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಸಿರುಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬಾಡಿದ ನಂತರ ನಾವು ಜಜ್ಜಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಏನಿದೆಯಲ್ಲ ಇದನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಜಜ್ಜಿಡೋಕ್ಕಾಗಲಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ತಂದು ನೀವು ಹಾಕ್ಕೊಳ್ತಾ ಹೋಗ್ಬೋದು. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋದ ನಂತರ ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ. ಈಗ ತರಕಾರಿನೂ ಕೂಡ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಅದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ಲಿಪ್ ಮಿಸ್ ಆಗಿದೆ. ಹಾಕ್ಕೊಂಡು ತರಕಾರಿ ಎಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ಅದನ್ನು ಬೇಯಕ್ಕೆ ಬಿಡಬೇಕು. ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ತಾಯಿದೆ, ಬೇಯ್ತಾ ಇದೆ, 25% ಬೆಂದಿದೆ ಅಂದಾಗ ನಾವು ಟೊಮೆಟೊನ ಸೇರಿಸ್ಕೊಳ್ಳುವಂಥದ್ದು. ಟೊಮೆಟೊನ ಹಾಕಿದ ನಂತರ ನಾನು ಯಾವಾಗಲೂ ಹೇಳೋ ಹಾಗೆ ಟೊಮೆಟೊನ ಹಾಕಿದ ನಂತರ ಉಪ್ಪನ್ನು ಹಾಕೋದ್ರಿಂದ ಎಲ್ಲ ತರಕಾರಿಗಳಿಗೆ, ಈರುಳ್ಳಿಗೆ, ಟೊಮೆಟೊನ ಎಲ್ಲದಕ್ಕೂ ಕೂಡ ನೀಟಾಗಿ ಉಪ್ಪು ಹಿಡಿತಾ ಹೋಗುತ್ತೆ. ಜೊತೆಗೆ ಆ ತರಕಾರಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು ಬೇಗನೆ ಬೇಯ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಟೊಮೆಟೊ ಹಾಕಿದ ನಂತರ ನಾನು ಉಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿದ್ದೆಲ್ಲ ಆದಮೇಲೆ ಒಂದು 2 ಮಿನಿಟ್ಸ್ ಹಾಗೆ ಮುಚ್ಚಿ ಬೇಯಿಸ್ಕೊಂಡಿದ್ದೆ. ಅದಾದ ನಂತರ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್, ಮನೇಲಿ ಒಂದು ಕ್ಯಾಪ್ಸಿಕಮ್ ಇತ್ತು, ಸೊ ಅದಕ್ಕೆ ಅದನ್ನು ಕೂಡ ಹಾಕ್ಕೊಂಡು ಕ್ಯಾಪ್ಸಿಕಮ್ನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಅದಾದಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಏನು ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಇದನ್ನು ಸೇರಿಸ್ಕೊಂಡು ನೀಟಾಗಿ ಎಲ್ಲವೂ ಹೊಂದೋ ಹಾಗೆ ನೀಟಾಗಿ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಆದಮೇಲೆ ಕಾಯಿ ತುರಿ, ನೀವು ಕಾಯಿ ತುರಿನ ಲಾಸ್ಟಲ್ಲಾದರೂ ಹಾಕೊಬೋದು, ಇವಾಗಲೇ ಆದರೂ ಹಾಕೊಬೋದು. ಸೊ ನಾನು ಇವಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಮನೇಲೇ ಮಾಡಿರೋ ಸಾಂಬಾರು ಪುಡಿ, ಅಂದರೆ ಚಿಕನ್ ಸಾಂಬಾರು ಪುಡಿ. ಇದಿಲ್ಲ ಅನ್ನೋರು 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಜೀರಿಗೆ, ಈ ಥರ ಸ್ಪೈಸಸ್ಗಳನ್ನ 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇದೇ ಥರ ಟೇಸ್ಟ್ ಬರ್ತಾ ಹೋಗುತ್ತೆ.
ಸೊ ಮನೇಲಿದ್ದಂಥ ಚಿಕನ್ ಸಾಂಬಾರು ಪುಡಿ ಏನಿತ್ತು ಅದನ್ನು ಕೂಡ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಅದಾದಮೇಲೆ ಅಕ್ಕಿಗೆ ಎಷ್ಟು ನೀರು ಬೇಕು ಅಷ್ಟನ್ನು ನೋಡಿಕೊಂಡು ನಾನಿಲ್ಲಿ ನೀರನ್ನ ಹಾಕ್ಕೊಂಡು ಅದನ್ನು ಕುದಿ ಬರೋದಕ್ಕೆ ಬಿಟ್ಟಿದ್ದೀನಿ. ಸೊ ನೋಡಿ ಈಗ ನೀಟಾಗಿ ಅದು ಕುದೀತಾ ಇದೆ. ಈಗ ನಾನು ತೊಳೆದಿಟ್ಟು ನೆನೆಸಿಟ್ಟಂಥ ಅಕ್ಕಿನ ಅದರೊಳಗಡೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಯೋ ಗಂಟ ಕಾದು ಕುಕ್ಕರ್ ಮುಚ್ಚಳನ ಮುಚ್ಚಿ 1-2 ವಿಶಿಲ್ ಬರೋವರೆಗೂ ಅದನ್ನು ಕೂಗಿಸ್ಕೊಂಡ್ರೆ ಸಾಕು. ರುಚಿಕರವಾದಂತಹ ಸಿಂಪಲ್ಲಾಗಿ 10 ಮಿನಿಟ್ಸಲ್ಲಿ ಆಗುವಂತಹ ಒಂದು ಯಾರಿಗೆಲ್ಲ ಬೇಕು ಎಲ್ಲರೂ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳಿ. ಖುಷಿಯಿಂದ ಅಡುಗೆ ಮಾಡಿ ಖುಷಿಯಿಂದ ಊಟ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳು ಕೂಡ ಊಟ ಹಾಕೊಂಡು ತಿಂದಳು. ನಾನೀಗ ಸ್ವಲ್ಪ ಕೆಲಸ ಇತ್ತು, ಸೊ ಅದಕ್ಕೆ ರಾಮನಗರ ಹೋಗ್ತಾ ಇದ್ದೀನಿ. ಸೊ ಸಿಟಿಗೆ ಹೋಗ್ತಾ ಇದ್ದೀನಿ. ಸೊ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಸಿಟಿಗೆ ಹೋಗಿ ಸ್ವಲ್ಪ ತರಕಾರಿ ಸ್ವಲ್ಪ ಮನೆಗೆ ಸ್ವಲ್ಪ ಸಾಮಾನುಗಳು ಬೇಕಿತ್ತು. ನಾಳೆ ಶನಿವಾರದಿಂದ ತುಳಸಿ ಇವೆಲ್ಲ ಬೇಕಾಗಿತ್ತು, ಪೂಜೆ ಸಾಮಾನುಗಳು. ಸೊ ಅವನ್ನು ಕೂಡ ತೊಗೊಂಬರ್ಬೇಕಿತ್ತು. ಸೊ ಅಲ್ಲಿ ವೀಡಿಯೋಸ್ನ ಮಾಡೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಎಲ್ಲನೂ ತೊಗೊಂಡು ಇಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಬೆಲ್ಲ, ಟೀ ಪುಡಿ. ನನ್ನ ಮಗಳು ಬನ್ ಕೇಳ್ತಾ ಇದ್ಲು, ಸೊ ಅವಳಿಗೋಸ್ಕರ 1-2-3 ಬನ್ನು. ಸೊ ಈ ಥರ ಸ್ವಲ್ಪ ಮನೆಗೆ ಬೇಕಾದಂಥ ಸಾಮಾನುಗಳನ್ನ ತೊಗೊಂಡು ಬಂದೆ. ಆ್ಯಂಡ್ ಮನೆಯಲ್ಲಿ ಹಾಲು ಕೊಡ್ತಾಯಿಲ್ಲ ಹಸು. ಸೊ ಸ್ವಲ್ಪ ಹಾಲು, ನಮ್ಮ ಹಸ್ಬೆಂಡ್ ಮಶ್ರೂಮ್ ಕೇಳ್ತಾಯಿದ್ರು, ಮಶ್ರೂಮ್, ನಿಂಬೆಹಣ್ಣು, ಈ ಥರ ಬಾಳೆಹಣ್ಣು, ತುಳಸಿ, ಸ್ವಲ್ಪ ಸೊಪ್ಪುಗಳು ಅಂದರೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈ ಥರ ಕೆಲವೊಂದಿಷ್ಟು ಸೊಪ್ಪುಗಳನ್ನ ಕೂಡ ತೊಗೊಂಡು ಬಂದಿದ್ದೆ. ಯಾಕಂದರೆ ಈಗ ಹೆಚ್ಚಾಗಿ ಸೊಪ್ಪುಗಳನ್ನ ಬಳಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸೊಪ್ಪು, ತರಕಾರಿ, ಹಣ್ಣುಗಳನ್ನ ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಂತ ಅದಕ್ಕೋಸ್ಕರ ಎಲ್ಲನೂ ಕೂಡ ತೊಗೊಂಡು ಬಂದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಅಕ್ಕಿ ಸೋಸ್ಕೊಂಡು ಕೂತಿದ್ದೀವಿ ಗೈಸ್. ಬನ್ನಿ ಅಕ್ಕಿ ಕೇರೋಣ. ಅಕ್ಕಿ ಸೋಸಿಟ್ಟು ಬೇರೆ ಕೆಲಸ ಏನಿದೆ ನೋಡ್ತಾ ಹೋಗೋಣ. ನನ್ನ ಮಗಳೂ ಹೆಲ್ಪ್ ಮಾಡ್ತೀನಿ ಅಂತ ಬಂದುಬಿಟ್ಟಿದ್ದಾಳೆ. ಸೊ ಇವತ್ತು ಸಂಡೇ ಇರೋದ್ರಿಂದ ನನಗೆ ತುಂಬ ಕೆಲಸ ಇದೆ. ಇನ್ನೂ ಫ್ರೆಶಪ್ ಆಗಿಲ್ಲ. ಎಲ್ಲ ಕೆಲಸ ಮುಗಿಸಿ ಫ್ರೆಶಪ್ ಆಗಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ, ಯಾವ ಥರ ಸಾಕ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಹಾಯ್ ಗೈಸ್, ನನ್ನ ವೀಡಿಯೋನ ಎಂಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮಾರ್ಕೆಟ್ಗೆ ಹೋಗಿ ಐಟಮ್ಸ್ಗಳನ್ನ ತೊಗೊಂಡ್ಬಂದು ಸ್ವಲ್ಪ ಕೆಲಸಗಳಿತ್ತು, ಅವನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಹೆಡ್ಡೇಕ್ ಬಂದಿತ್ತು. ಸೊ ಅದಕ್ಕೆ ನನ್ನ ವೀಡಿಯೋಸ್ನೆಲ್ಲ ಅಲ್ಲಿಗೆ ಎಂಡ್ ಮಾಡಬೇಕಾಯಿತು. ಸೊ ಇವತ್ತು ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಕಂಟೆಂಟ್ಗಳು ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡ್ತಾ ಹೋಗಿ. ಸೊ ಅದರಿಂದ ನಾನು ನೆಕ್ಸ್ಟ್ ವೀಡಿಯೋಗಳನ್ನ ಮಾಡೋದಕ್ಕೆ ನನಗೂ ಕೂಡ ಸಹಾಯ ಆಗುತ್ತೆ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಸಪೋರ್ಟ್ ಹೀಗೆ ಮಾಡ್ತಾಯಿರಿ. ಥ್ಯಾಂಕ್ ಯು.